ಆಕಾಶದಿಂದ ದರಗಿಳಿದ ರಂಬೆ ಇವ್ರು ನೋಡಿ ಅರ್ಧ ಕೆಜಿ ಚಾಟ್ನ ತಿನ್ಬೇಕಂತ ನೋಡಿ ಅವ್ರವ್ರು ಜಗಳ ಆಡ್ಕೊಂಡಿಲ್ಲ, ಟ್ರಾಫಿಕ್ ಮಾಡ್ಕೊಂಡು ಕೂತವ್ರೆ. ಮತ್ತೆ ನಮ್ಮ ಬಾಯ್ಸ್ ಯಾರು ಬಂದೇ ಇಲ್ಲ, ಸಿಕ್ಲಿಲ್ಲ ನನಗೆ. ನಮ್ಮ ಬಾಯ್ಸ್ ಬಂದಿದ್ರೆ ತೋರ್ಸೋಣ ಅಂತ ಇದ್ದೆ. ನಂಗೆ ಗೊತ್ತಿತ್ತು ನೀನ್ ನೆನ್ಕೊ ಬತ್ತೀಯ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಆಫ್ಟರ್ ವೀಕ್ ಅನ್ಸುತ್ತೆ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ. ವೀಕಲ್ಲಿ ಇನ್ನೂ ಜಾಸ್ತಿನೇ ಆಯಿತು. ಸೊ ಇವತ್ತೇನಪ್ಪ ಅಂತಂದರೆ ನಾನು ನಿಖಿಲ್ ಅವರು ಸ್ಮೈಲ್ ಸೊ ಇಬ್ಬರು ಕೂಡ ಒಂದು ಊರಲ್ಲಿ ಫಂಕ್ಷನ್ ಇತ್ತು, ಮದುವೆ ಅಣ್ಣನ ಫ್ರೆಂಡ್ ತಂಗಿದು. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಇವತ್ತು ನಮ್ಮೊಂದಿಗೆ ಮುತ್ತಣ್ಣ ಗಣೇಶ ಅವರು ಬಂದಿಲ್ಲ, ಯಾಕಂದರೆ ಅಜ್ಜಿ ಒಬ್ಬರೇ ಇರ್ತಾರೆ ಮನೇಲಿ ಅಂದ್ಬಿಟ್ಟು ಇಬ್ಬರೂ ಅಲ್ಲೇ ಎದಾಕ್ಬಿಟ್ಟು ಬಂದಿದ್ದೀವಿ. ನಾವು ಇವತ್ತೇ ರಿಟರ್ನ್ ಹೋಗ್ಬಿಡ್ತೀವಿ. ಸೊ ಇವಾಗ ಆ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು ಬೆಂಗಳೂರಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು. ಹಾಗೆ ನಮ್ಮ ಅಣ್ಣನ ಬರ್ಡೇ ಬೇರೆ ಇನ್ನೊಂದು 3 ದಿನದಲ್ಲಿ. ಅವನಿಗಿನ್ನೂ ಗಿಫ್ಟ್ ಬೇರೆ ತಗೊಂಡಿಲ್ಲ, ಸೊ ಗಿಫ್ಟ್ ತೊಗೋಬೇಕು. ಅವನ ಬರ್ಡೇನ ನಾನು ಒಂದು ರೆಸಾರ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು. ಇನ್ನು ತುಂಬ ಸ್ಕೆಡ್ಯೂಲ್ಸ್ ಈ ತಿಂಗಳಂತೂ ಫುಲ್ಲು ಟೈಟು. 15ನೇ ತಾರೀಕಿಂದ 30ನೇ ತಾರೀಕುವರೆಗೂ ಅಲ್ವಾ. ಸೊ ನಮ್ಮ ಮನೆಯವ್ರು ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಸೊ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಕಾಯ್ತಾ ಇರಿ. ಸೊ ಅಷ್ಟೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲಿ ಟೈಮ್ ಸೇವ್ ಮಾಡೋಣ ಅಂತ ಅಂದ್ಬಿಟ್ಟು ಕೊಂಬು ಇದರಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ತಂದಿದ್ದೀನಿ ರೆಡಿ ಆಗಕ್ಕೆ. ನಾನು ಇನ್ನೂ ರೆಡಿನೇ ಆಗಿಲ್ಲ. ಸೊ ಏನಿಲ್ಲ, ಒಂದು ಸ್ವಲ್ಪ ಏನಾದರೂ ಲಿಪ್ಸ್ಟಿಕ್ ಹಚ್ಕೊಂಡು ಸ್ವಲ್ಪ ಕಾಜಲ್ ಅದೆಲ್ಲ ಹಚ್ಕೊಂಡ್ರೆ ಮುಗೀತು. ಸಿಂಪಲ್ಲಾಗೆ ಹೋಗಬೇಕು. ಅಲ್ಲಿ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡೋಣ ಅನ್ಕೋತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಹಿಂಗೆ ಹೋಗೋಕ್ಕಾಗಲ್ಲ, ಕಂಫರ್ಟಬಲ್ ಇರಲ್ಲ, ಥ್ರೂ ಔಟ್ ದ ಡೇ ಇರಬೇಕು ಅಂತ ಅಂದ್ಬಿಟ್ಟು ಸೊ ರೆಡಿ ಆಗಬೇಕು. ಇನ್ನೇನು ಊರಿಗೆ ತಲುಪ್ತಾ ಇದ್ದೀವಿ ಅನ್ನೋವಾಗ ರೆಡಿ ಆಗ್ತೀನಿ. ಇದೇ ನಮ್ಮೂರು ಪ್ಯಾರಾ ರೋಡು. ನನಗಿದೆ ಈ ರೋಡ್ ನೆನೆಸ್ಕೊಂಡಾಗೆಲ್ಲ ಗೋವಾದಲ್ಲಿ ಒಂದು ರೋಡ್ ಇದೆಯಲ್ಲ, ಅದೇ ರೋಡ್ ಜ್ಞಾಪ ಆಗುತ್ತೆ. ಅದಕ್ಕಿಂತ ಇದೇ ಚೆನ್ನಾಗಿದೆ ಅನಿಸುತ್ತೆ ನನಗೆ. ಇಲ್ಲಿಂದ ಸ್ಟಾರ್ಟು. ಆ್ಯಕ್ಚುಲಿ ಈ ರೋಡ್ ಸಿಕ್ಕಾಬಡೆ ಇಷ್ಟ ನನಗೆ. ಆ ಮರ ನೋಡಿ, ಏನನ್ಸುತ್ತೆ? ಚೆನ್ನಾಗಿದೆಯಾ? ಇನ್ನು ಅಲ್ಲೂ ಒಂದೆರಡು ಇದೆ ನೋಡಿ, ಅದೇ ಥರ ಫುಲ್ಲು ಚನ್ನಪಟ್ಟಣ ರಾಮನಗರ ಸುತ್ತಮುತ್ತ ಎಲ್ಲ ಬರೀ ತೆಂಗಿನ ಮರಗಳೇ ಜಾಸ್ತಿ. ಸೊ ಅದು ನೋಡೋಕ್ಕೆ ಚೆಂದ. ಇನ್ನು ಮಳೆ ಬಂದ್ಬಿಟ್ರಂತೂ ಸಕ್ಕದಾಗಿರುತ್ತೆ, ಸಕ್ಕದಾಗಿ ಕಾಣುತ್ತೆ ನೋಡಿ. ಹೆಂಡ್ತಿ ಇಲ್ಲ ಅಕ್ಕ ತಂಗಿರು ಹೆಣ್ಮಕ್ಳು ಕಾರಲ್ಲಿ ಇರ್ತಾರೆ ಅಂದರೆ ಹಿಂಗೆ ಕ್ಲಿಪ್ಪು, ರಬ್ಬರ್ ಬ್ಯಾಂಡು ಎಲ್ಲ ಮ್ಯಾಂಡೇಟ್ರಿ ರೆಡಿ ಆಗೋಕ್ಕೆ ಅಂದ್ಬಿಟ್ಟು ಹಿಂಗೆಲ್ಲ ಇಲ್ಲೇನಾರು ಇಟ್ಟರೆ ಅದು ಏನಾದರೂ ಹಂಸ್ಗೆ ಏನಾದರೂ ಸೌಂಡ್ ಬಂದರೆ ಅವ್ರಿಗೆ ಆಗಲ್ಲ. ಒಂಚೂರು ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ ಸೌಂಡ್ ಆಗ್ಬಿಟ್ರು ಆಗಲ್ಲ. ಅದಕ್ಕೆ ತಗೊಂಡು ಹೋಗ್ಬಿಟ್ಟು ಹಿಂಗೆ ಹಾಕಿಕ್ಕಿದೆ. ಮಾತಾಡಿ ಏನಾದರೂ ದೇವ್ರೆ, ನನ್ನ ಕೈಲಿ ಆಗಲ್ಲ ಗುರು. ನೋಡಿ ಹೇಳಿ ಫ್ರೆಂಡ್ಸ್, ಎಲ್ಲರೂ ಹೇಳಿ, ಮಾತಾಡಿ ಸ್ವಲ್ಪ ಬ್ಲಾಗಲ್ಲಿ ಮಾತಾಡಿಸಿದಾಗ ಅಂತ ಹೇಳಿ. ಹೇಳಿ, ಒಂದೆರಡು ಮಾತು ಹೇಳಿ. ಬರ್ಲಿ ಬಿಡಿ. ನಮ್ಮೊಂದಿಗಿದ್ದಾರೆ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಹು ದಿನಗಳ ನಂತರ ಮಧುಗೌಡ ಅವರು ವ್ಲಾಗ್ ಮಾಡ್ತಾ ಇದ್ದಾರೆ. ಹೌದು, ಒಂದು ಮದುವೆ ಫಂಕ್ಷನ್ ಇತ್ತು, ಬಾ ಅಂತ ಇನ್ವೈಟ್ ಮಾಡಿದ್ರು. ಎಸ್, ಇವರೇ ಮದುವೆ ಹುಡುಗ, ಇವ್ರವ್ರ ಅಣ್ಣ. ಆ್ಯಂಡ್ ಮದುವೆ ಮುಗೀತು, ಗಂಡು ಹೆಣ್ಣನ್ನ ಮಾತಾಡಿಸ್ಕೊಂಡು ನಾವೀಗ ಹೊರಡುತ್ತಿದ್ದೇವೆ. 7:30ಗೆ ಮಾಡಿಬಿಟ್ಟಿದ್ರು. ಬೇಗ ದಾರೆ ಆಗಿದೆ. ಮತ್ತು ನಮ್ಮ ಬಾಯ್ಸ್ ಯಾರೂ ಬಂದೇ ಇಲ್ಲ, ಸಿಕ್ಕಲಿಲ್ಲ ನನಗೆ. ನಮ್ಮ ಬಾಯ್ಸ್ ಬಂದಿದ್ರೆ ತೋರಿಸೋಣ ಅಂತ ಇದ್ದೆ. ಬಾಯ್ಸ್ ಯಾರೂ ಬಂದಿಲ್ಲ ಗೈಸ್. ಸೊ ಹಂಗಾಗಿ ಯಾರನ್ನು ತೋರಿಸಲು ನನಗೆ ಸಾಧ್ಯವಾಗಲಿಲ್ಲ ಅಷ್ಟೇ.
ಇವರು ಎಲ್ಲ ಶಾಕ್ ಆಗ್ತಾ ಇದ್ದಾರೆ. ಸೊ ಇವ್ರ ಮನೆಗೆ ಬಂದಿದ್ದು ನಾವು ಬ್ಯಾಂಗ್ಳೂರಲ್ಲಿ. ಹಾಯ್ ಮಿಮಿ, ಹರ್ ನೇಮ್ ಇಸ್ ಮಿಮಿ. ಸೇ ಹಾಯ್, ಹಲೋ, ನಮಸ್ಕಾರ, ಟೆಲ್ ನಮಸ್ಕಾರ. ಸುಜಿತ್ ಅವರ ಮಗಳು, ಸೊ ಅವ್ರ ವೈಫ್. ಹಾಯ್. ಸೊ ಇವ್ರ ಮನೆಗೆ ಬಂದಿದ್ವಿ, ಕೆಲಸ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕಮ್ ಮೈಸೂರು. ಬಾಯ್. ಹಾಂ ನೋಡಿ ಗೈಸ್, ಅವ್ರವ್ರು ಜಗಳ ಆಡ್ಕೊಂಡಿಲ್ಲ, ಎಲ್ಲ ಟ್ರಾಫಿಕ್ ಮಾಡ್ಕೊಂಡು ಕೂತವ್ರೆ. ಏನು ಮಾಡೋದು ನಾವು, ಎಲ್ಲ ಗಾಡಿಗಳು ನಿಂತಿವೆ ಇಲ್ಲೇ. ಚಾಕ್ನ ತಿನ್ಬೇಕಂತ ನೋಡಿ ಗೈಸ್ ಅಂದ್ಬಿಟ್ಟು ಕರ್ಕೊಂಬಂದಾರೆ ನಮ್ಮೂರು ಚನ್ನಪಟ್ಟಣ ಚಾಕ್ನ. ನಾವು ಚನ್ನಪಟ್ಟಣದವ್ರೆ ಅಂಕಲ್, ಕೇಳಿಸ್ತಾ? ನಾವು ಚನ್ನಪಟ್ಟಣದವ್ರೆ. ನಮ್ದು ಸಿಟಿನೇ, ಕೆಸಾಪುರ ಗೊತ್ತಾ? ಅರ್ಧ ಕೆಜಿ ಒಬ್ರೆ ತಿಂತೀರಾ? ನಿಖಿಲ್ ಅವರು ಅಲ್ಲಿ ಹಾಕ್ಸ್ತಾ ಇದ್ದಾರೆ ನನಗೆ ಹೊಗೆಗೆ. ಸಿಕ್ಕಾಬಿಟ್ಟೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತು. ಸೊ ಅವ್ರು ನಾನು ಮಾಡಿಸ್ಕೊಂಡು ಬರ್ತೀನಿ ಅಂದರು. ನಾನು ನೀರು ತೊಗೊಂಡು ಬಂದೆ. ಸೊ ಲೆಟ್ಸ್ ಹ್ಯಾವ್ ಹೇಗಿರುತ್ತೆ ಟೇಸ್ಟ್ ಅಂತ. ನಾನು ಒಂದು 2 ಸಲ ಟ್ರೈ ಮಾಡಿದ್ದೆ. ಒಂದು ಸಲ ಮೈಸೂರಲ್ಲಿ, ಇನ್ನೊಂದು ಸಲ ಇಲ್ಲೇ ಚನ್ನಪಟ್ಟಣದಲ್ಲಿ, ಬಟ್ ಬೇರೆ ಕಡೆ. ಬಟ್ ದಿಸ್ ಈಸ್ ಪ್ರಿಟಿ ಫೇಮಸ್ ಅಂತೆ. ಸೊ ಲೆಟ್ಸ್ ಟ್ರೈ. ನಿಖಿಲ್ ಅವರು ಇಲ್ಲೇನೆ 2 ಸಲ, ಅಂದರೆ ನಮ್ಮ ಮನೆಗೆ ಬಂದಿದ್ದಾಗ ಊರಲ್ಲೆಲ್ಲರೂ ಇರ್ತೀವಲ್ಲ ನಾವು, ಸುಮ್ಮನೆ ಹಂಗೆ ಬಂದಾಗ ಒಂದು 2 ಸಲ ತಿಂದಿದ್ರಂತೆ. ನಾನು ತಿಂದಿರಲಿಲ್ಲ. ಸೊ ಇವಾಗ ತಿಂದು ರುಚಿ ನೋಡುವ ಹೇಗಿದೆ ಅಂತ. ಹೇಗಿದೆ? ಚೆನ್ನಾಯ್ತಾ? ನಂಗೆ ಫುಲ್ ಕೆಮ್ಮು ಬಂದ್ಬಿಡ್ತು. ಇಷ್ಟಿಗೆ ಎಷ್ಟು? ಅರ್ಧ ಕೆಜಿ 500 ರೂಪಾಯಿ, 550 ರೂಪಾಯಿ. ಆಲ್ಮೋಸ್ಟ್ ಮಟನ್ ರೇಟೆ. ಚಂದ ಉಂಟು. ಚೆನ್ನಾಗಿ ಬೇಯಿಸೋರೆ. ಬೆಂದಿರಲ್ಲೇ ಇರೋ ಚಾಕ್ನ ತಿಂದರೆ ಇಷ್ಟ ಆಗಲ್ಲ ಯಾರಿಗೂ. ನೀಟಾಗಿ ಬೇಯಿಸಿ ತಿನ್ನಬೇಕು, ಚೆನ್ನಾಗಿರುತ್ತೆ. ನಾವು ಮುಂದೆ ಅಲ್ಲಿ ವೈಶಾಲಿಗೆ ಊಟಕ್ಕೆ ಹಾಕಿದ್ವಿ. ಇವ್ರು ನಂಗೆ ಬೆಂಗಳೂರಲ್ಲೇ ಹೇಳಿದ್ರು ಚಾಕ್ಲೇಟ್ ತಿನ್ನಬೇಕು ಅಂತ. ತಿನ್ನಿ ಅಂದ್ಬಿಟ್ಟು ಮತ್ತೆ ಹಿಂದಕ್ಕೆ ವಾಪಸ್ ಕರ್ಕೊಂಡು ಬಂದೆ. ಸೊ ಇಲ್ಲಿ ತಿನ್ಕೊಂಡು ಮತ್ತೆ ಬೆಳಗ್ಗೆ ಒಂದು ಇಡ್ಲಿ ತಿಂದಿದ್ದು ಅಷ್ಟೇ ನಾನು. ಅವರು ಒಂದು ಸ್ವಲ್ಪ ರೈಸ್ ಬಾತ್ ತಿಂದಿದ್ರು, ಅದು ಬಿಟ್ಟರೆ ಏನು ತಿಂದಿಲ್ಲ. ಸೊ ಇವಾಗ ಊಟ ಮಾಡಿಕೊಂಡು ಚಾಕ್ಲೇಟ್ ತಿನ್ಕೊಂಡು ನಮ್ಮ ಮನೆ ಕಡೆ ನಡಿಬೇಕು. ಹೋಗಿ ನಾನು ಇನ್ನೊಂದು ಗಿಫ್ಟ್ಗಳು ತೊಗೋಬೇಕು. ನನ್ನ ಕೈ ಹಿಡ್ಕೊಂಡಿರೋದಕ್ಕೆ ಮನೆಗೆ ಬಂದ್ವಿ. ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡೆ. ಮಳೆ ಫುಲ್ ಜೋರು ಮಳೆ ಬರ್ತಾಯಿದೆ. ತಲೆ ಅಂತೂ ಸಿಕ್ಕಾಬಿಡೆ ನೋವ್ತದೆ. ಊಟನೂ ಮಾಡೋಕ್ಕಾಗಿಲ್ಲ ಅಲ್ಲಿ. ಅಂದರೆ ಚಾಕ್ನ ತಿಂದಿದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತು ಅಂದ್ಬಿಟ್ಟು ಡೈರೆಕ್ಟ್ ಮನೆಯಾಗೆ ಬಂದ್ವಿ. ಸೊ ತುಂಬ ತಲೆ ನೋವ್ತಾಯಿದೆ, ಮಳೆ ಬೇರೆ ಬರ್ತಾಯಿದೆ. ಸೊ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿದು ಸ್ವಲ್ಪ ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿಟ್ಟು ಹೋಗಿ ಆಚೆ ಸ್ವಲ್ಪ ಪರ್ಚೇಸಿಂಗ್ ಏನೇನಿದೆ ಅದೆಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸಿ ಆಲ್ರೆಡಿ 7 o'clock ಆಗಿಬಿಟ್ಟಿದೆ. ಇಲ್ಲೆಲ್ಲ ಶಾಪ್ಸ್ ಮಾಲ್ಸ್ ಎಲ್ಲ 9:30ಗೆ ಕ್ಲೋಸ್ ಆಗುತ್ತೆ. ಸೊ ಏನು ಮಾಡೋದು ನೋಡಬೇಕು. ಮಳೆ ಬೇರೆ ಬರ್ತಾಯಿದೆ. ನಿಶಾನೂ ಇಲ್ಲ. ನಿಶಾ ಫ್ರೆಂಡ್ಸ್ ಜೊತೆ ಏನೋ ಬೆಟ್ಟದ ಹತ್ರ ಹೋಗಿದ್ದೀನಿ ಅಂತ ಹೇಳಿದ್ಲು. ಸೊ ನೋಡಬೇಕು. ನಾನು ನಿಖಿಲ್ ಅವರು ಮುತ್ತಣ್ಣ 3 ಜನ ಹೋಗೋಣ ಅನ್ಕೋತಾ ಇದ್ದೀವಿ. ಸೊ ಅಷ್ಟೇ. ಮಳೆ ನಾವು ಬರೋವಾಗ ಆನ್ ದ ವೇ ಇತ್ತು. ಸೊ ಇದನ್ನು ಈ ಪಾಟ್ನ ಅಲ್ಲಿಟ್ಟರೆ ಅಟ್ಲೀಸ್ಟ್ ನೀರಾದರೂ ಬೀಳುತ್ತೆ. ಸ್ವಲ್ಪ ಜರುಗಿಸುವ. ಇದೊಂದು ಪಾಟ್ ಮೇಲೆ ಉಳ್ಕೊಂಬಿಟ್ಟಿದೆ. ಇನ್ನೆಲ್ಲ ಕೆಳಗೆ ಇಟ್ಬಿಟ್ಟಿದ್ದೀನಿ. ಮೇಲ್ಗಡೆ ನೀರು ಹಾಕೋದು ಸ್ವಲ್ಪ ರೇರ್ ಅಂತ. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಬೀಳುತ್ತೆ ಗಿಡಕ್ಕೆ. ಆ್ಯಂಡ್ ಆಲ್ಸೋ ನಮ್ಮದು ರಾಕ್ಸ್ ಏನಿದೆ ಅದನ್ನು ಸ್ವಲ್ಪ ಶೋಲ್ಮುಗ್ ಬಿಟ್ಟಿದ್ದೀವಿ. ಸನ್ ರೂಫ್ ಕ್ಲೋಸ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು.
ಸೊ ಅದಿನ್ನೂ ಕೊಟ್ಟಿಲ್ಲ ಅವರು. ಇವತ್ತು ಸಂಡೇ ಆಗಿದ್ದರಿಂದ ಯಾರೂ ವರ್ಕಿಂಗಲ್ಲಿ ಇರೋಲ್ಲ ಅವರು. ಸೊ ಮೇ ಬಿ ನಾಳೆ ಕೊಡ್ತಾರೇನೋ. ಆ್ಯಂಡ್ ನಿಶುನ್ ಬರ್ಡೇಗೆ ಬಂದಿದ್ದೆ, ಸ್ವಿಂಗ್ ಅಂತೂ ಇಲ್ಲೇ ಬಿದ್ದಿದೆ. ಆ್ಯಂಡ್ ಅದ್ರ ಮೇಲೆ ಕೂತ್ಕೊಂಡ್ರೆ ನಾನು ಒಬ್ಬಳೇ ಕೂತ್ಕೊಳ್ಳೋದು ಗೈಸ್. ಅವಾಗ ಏನಾದರೂ ಒಂದು ಸ್ವಲ್ಪ ಅಟ್ಮಾಸ್ಫಿಯರ್ ಚೇಂಜ್ ಆಗಬೇಕು ಅಂದರೆ ಬಂದಿಲ್ಲಿ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತೀನಿ. ಅಲ್ಲಿ ಇಲ್ಲಿ ಜಾಸ್ತಿ ಗಿಡಗಳನ್ನೆಲ್ಲ ನೋಡ್ಕೊಂಡು ಕೂತಿರ್ತೀನಿ. ಯಾ ನಂಗೆ ಗೊತ್ತಿತ್ತು ನೀನು ನೆನ್ಕೋಬತ್ತೀಯ ಅಂತ. ಅಲ್ಲ ಅಣ್ಣ ನೋಡೋಣ, ಅಣ್ಣ ಆಚೆ ಹೋಗುವಾಗ ಒಂಚೂರು ಮಳೆ ಇರ್ಲಿಲ್ಲ, ಇಲ್ಲೊಂಚೂರು ಹಿಂದಕ್ಕೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತು ನಿಂತಿದ್ ಬರ್ಬೇಕು ತಾನೆ. ಸುಮಾರು ಹೊತ್ತು ನಿಂತು ಸಾಕೈತೆ ನನಗೆ. ಜೋರೇ ಆಯ್ತೈತಿ ಇನ್ನು ಮಳೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಇನ್ನು ಹೊಡಿತಾನೆ ಇರ್ತದೆ ಅದು. ಹೆಂಗೋ ಸ್ನಾನ ಮಾಡಿರ್ಲಿವಲ್ಲ ಬಿಡು, 3 ದಿನ ಆಗಿತ್ತಲ್ಲ ಅಲ್ವಾ ಅಜ್ಜಿ? ಏಕೆ ಅಜ್ಜಿ ಬಂದಾಗಿಂದ ಒಂದೇ ಸೀರಿಯಲ್ ಇಲ್ವಾ ಇಲ್ಲಿ? ಅವನು ದಿನ ಒಂದೊಂದು ದಿಕ್ಕತ್ತ ಇದ್ದಾನೇನು. ನಮ್ಗೆ ಸೀರೆ ತಕೊಡೋರು ಇಲ್ಲ ಕೆಳಕ್ಕೆ, ನಾವೇನ್ ಮಾಡುವ? ಅದಕ್ಕೆ ಏನು ಮಾಡಿಲ್ಲ. 3 ದಿನ ಆಯ್ತಾ, 4 ದಿನ ಆಯ್ತಾ? ಕೆಳಕ್ಕೆ ಅಂದ್ರೆ ಅಲ್ಲಿ ಆಂಟಿ ರೂಮಿಂದ ತಂದ್ಕೊಡ್ಬೇಕು ಅಜ್ಜಿಗೆ. ಅಜ್ಜಿದು ಬಟ್ಟೆ ಎಲ್ಲ ಮೇಲ್ಗಡೆ ರೂಮಲ್ಲಿ ಇದೆ, ತಂದ್ಕೊಡ್ಲೇನಜ್ಜಿ? ಕಾಯಿಲ್ ಕೊಡ್ತೀನಿ ಇಟ್ರ. ನಾಳೆ ರೆಸಾರ್ಟ್ಗೆ ಬರಲ್ವಾ ನೀವು? ನಾಳೆ ಬೆಳಗ್ಗೆ. ಹೌದಾ? ದಡ್ ಬೆಳಿತಾವ. ಅಕ್ಕಿ ಹಾಕಿದ್ದೀನಿ 4 ಗ್ಲಾಸ್. ಅದೇ 4 ಗ್ಲಾಸ್ ನೀರು. ಗೈಸ್ ಇವನು ಸಿಕ್ಕಿದ್ದಾನೆ. ಹಾಯ್ ಮಾಡು, ನನ್ನ ಚಾನಲಲ್ಲಿ ನೀನು ಬಂದೇ ಇಲ್ಲ. ಹಾಯ್ ಮಾಡು ಅಲ್ಲಿ. ನಾನು ನೋಡಿ ಹಾಯ್ ಮಾಡು ಚಿನ್ನಮ್ಮ, ಅಲ್ಲಿ ಹಾಯ್ ಮಾಡಪ್ಪ. ಇರೋದೇ ಇಲ್ಲ ಕೈಯಲ್ಲಿ. ಸೊ ಅಜ್ಜಿಗೆ ಇವಾಗ ಎಲ್ಲ ಸ್ನಾನಕ್ಕೆ ರೆಡಿ ಮಾಡಿಕೊಟ್ಟು ಸಾಂಬಾರು ಮಾಡಿ ಆಯ್ಸ ಹೋಗ್ಬೇಕೀಗ. ಅಯ್ಯಯ್ಯ ನೋಡಿಲಿ, ಅವನ್ನೇ ಹಿಡ್ಕೊಂಡು ಅದು ಮುಗ್ತಾರೆ. ಕೊಡ್ತೀನಿ ಎಷ್ಟು ಬೇಕಜ್ಜಿ? ಬ್ರಷಾ? ಯಾವ ಬ್ರಷ್? ಬಂದಾಗ 3 ದಿನ ಆಯ್ತು ಅಲ್ಲೇ ಉಜ್ಜಿಲ್ಲ ಅಜ್ಜಿ. ಕೈಯಲ್ಲಿ ಅಣ್ಣ ನೀನು ಬ್ರಷ್ ಇದ್ರೆ ಕೊಡೋಣ ಅಜ್ಜಿಗೆ. ಅಜ್ಜಿ ಅಲ್ಲಿ ಅಲ್ಲ ಅಲ್ಲ ಅದಕ್ಕಿಂತ ತೀರಾ ಬಾಯಿ ಹುಡುಗಿರೋದೈತೆ ಕೊಡ್ಲಿಲ್ಲ ಅಂತ. ಬಾತ್ರೂಮ್ ಬಿಟ್ಟಿರೋದು ನೀರು ತಗೊಂಡು ನನ್ನ ಪೂಜಾರಿ ನೋಡ್ತೀನಿ, ಇದ್ರೆ ಕೊಡ್ತೀನಿ. ನನ್ನ ಬೆಲೆ ಇವತ್ತು ಗೊತ್ತಾಯ್ತಾ? ಮುತ್ತಣ್ಣಂಗೆ ನನ್ನ ಬೆಲೆ ಗೊತ್ತಾಗಿದೆ ಇವತ್ತು ಗೈಸ್. ದೋಸೆ ತಿಂತೀನಿ ಸಾಕಾಯ್ತು. ನಾನಿದ್ದಿದ್ರೆ ಬಿಸಿ ಬಿಸಿ ಅನ್ನ, ಸಾರು, ಪಲ್ಯ, ಉಪ್ಪಿಟ್ಟು, ದೋಸೆ, ಚಿತ್ರಾನ್ನ, ಬಿರಿಯಾನಿ, ಸಾಂಬಾರು. ಬಂದ ತಕ್ಷಣ ಬಾತ್ ಮಾಡ್ತೀಯ ಅನ್ಕೊಂಡೆ. ಇವ್ರಿಗೆಲ್ಲ ಬಾತಿನ ಹುಚ್ಚಿಡ್ದ್ಬಿಟ್ಟದೆ. ಬಾತ್ ಮಾಡು ಅಂತಾರೆ. ನಾಳೆ ಮಾಡ್ಕೊಡ್ತೀನಿ ಬಿಡು ಬೆಳಗ್ಗೆ. ಇದ್ರ ಕತೆ ಹೇಳಿ ಈಗ. ಏನ್ ಹೇಳ್ಬೇಕು ಅದನ್ನ? ಎಲ್ಲಿದ್ರು ನಿಶಾ ಅವರು ಇದನ್ನ ನೋಡಿದಲ್ಲಿ ಕುಡಿಯಬೇಕಂದು ನಿನ್ನೆ ರಾತ್ರಿ ತಗೊಂಡ್ಲು ನಾನು ಕುಡಿತೀನಿ ಅಂತ. ಇಲ್ಲೇ ಬಿಟ್ಟು ಹೋಗೋಳೆ, ಸೀಟ್ ಮೇಲೆ ಇತ್ತು, ಅವಳಿಗೆ ಗೊತ್ತೇ ಇಲ್ಲ. ಅದು ಏನ್ ತಗೊಂಡಿರೋದು ಹಿಂಗೆ ಅಲ್ಲಿ ಓಪನ್ ಮಾಡಿದ್ರೆ ಎಲ್ಲರೂ ಕುಡಿತಾರೆ ಅನ್ಬಿಟ್ಟು ಇಲ್ಲಿ ಮನೇಲಿ ಒಬ್ಳೆ ಕುಡಿತೀನಿ ಅಂದ್ಬಿಟ್ಟು ತಗೊಬಂದಿದ್ದವಳು. ಕುಡಿದ್ಲು, ಬಾರಿ ಕುಡಿದ್ಲು. ನಾನೇ ಕುಡಿದು ಫೋನ್ ಮಾಡೋಣ, ಫೋನ್ ಮಾಡೋಣ, ನಾನೇ ಕುಡಿದು ಬಿಡ್ಲ, ಫೋನ್ ಮಾಡೋಣ. ಹೇಳು ಹೋಗಂತ. ಇಲ್ಲಿ ಯಾವ್ದೋ ಒಂದು ಪಿಂಕ್ ಕಲರ್ ಬಾಟ್ಲ್ ಇತ್ತು, ಕುಡಿಲ ನಿಶಾ ಅಂತ ಕಾರಲ್ಲಿ. ನಾನು ಆಟ ಆಡ್ತಿದ್ದೆ. ಲೈಟ್ ಹಾಕೋಣ ಮೇಲೆ. ಆಟ ಆಡ್ತಾ ಇದ್ರ? ಇವ್ ಅಣ್ಣಂದು ಬರೀ ಪಬ್ಜಿ ಆಡುತ್ತೆ. ಮೇಲ್ಗಡೆ ಹೋಗಿ ನಾವೇನಾದ್ರು ಬಟ್ಟೆ ಒಣಗಾಕ್ಬೇಕು ಮಿಷಿನಲ್ಲಿ ಇರೋದನ್ನ ಅಂತಂದ್ರೆ 10 ನಿಮಿಷ ಕೊಟ್ಟಿದ್ದೀನಿ. ಅಣ್ಣ ನೀನು ಗೊತ್ತೇ ಆಗಿಲ್ಲ, ಪೀಚೆ ದೇಕೋ, ಹಜೋ ಮಾರೋ ಅಂತ ಮಾತಾಡ್ತಾ ಇರುತ್ತೆ. ಗೊತ್ತೇ ಆಗಲ್ಲ, ಬಡಿದ್ರು ಗೊತ್ತಾಗಲ್ಲ, ಕಿರ್ಚಿದ್ರು ಗೊತ್ತಾಗಲ್ಲ. ರಿಂಗ್ ಆಗ್ತೈತೆ. ಬಿಸಿ ಮೇಡಮ್ ಎತ್ತಲ್ವಾ? ಹಲೋ
ನಿಶಾ ಹಲೋ 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 ಕೇಳಿಸ್ತಿಲ್ವಾ ಕೇಳಿಸ್ತಿಲ್ವಾ ಇದು ನಾವು ಎಲ್ಲರೂ ಹೊರಗಡೆ ಹೋಗ್ತಿದ್ವಿ. ಇದು ಬಾಯರ್ಕೆ ಆಗ್ಬಿಡ್ತು ನನಗೆ, ಆಯ್ತಾ? ಬಾಯರ್ಕೆ ಅಲ್ಲಿ ಇಲ್ಲಿ ಹುಡುಕಿದ್ರು ಏನು ಸಿಗ್ಲಿಲ್ಲ. ಈ ಕೆಂಪು ಕಲರ್ ಏನೋ ಸಿಕ್ಕೈತೆ, ಕುಡಿದ್ಬಿಡ್ಲ ಅಂತ ನೋಡ್ತಾ ಇದ್ದೀನಿ ಈಗ. ನಂಗೆ ಆಯ್ತಲ್ಲ, ತಡ್ಕೊಳಕ್ ಆಯ್ತಲ್ಲ ನಿಶಾ. ಕಾರ್ ಹತ್ಬಿಟ್ನಲ್ಲ ಅವಾಗ ಬಾಯರ್ಕೆ ಆಗ್ಬಿಡ್ತು ನನ್ಗೆ. ಅಲ್ಲಿ ಗಂಟೆ ಏನೂ ಆಗಿರ್ಲಿಲ್ಲ, ಕಾರಲ್ಲೇ ಇತ್ತಪ್ಪ ಅದು. ಹುಡ್ಕಿದ್ರೆ ನೀರಿರ್ಲಿಲ್ಲ, ಬೇರೆ ಇದೇ ಸಿಕ್ತು. ಈಗ ಕುಡಿದ್ಬಿಟ್ನಲ್ಲ, ಏನ್ ಮಾಡೋದೀಗ? ಮಾತೇ ಇಲ್ಲ, ನೆಟ್ವರ್ಕ್ ಇಲ್ಲ ನೋಡಿ. ಮಾತಿಲ್ಲ, ಕತೆ ಇಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ನಾನು ಅಜ್ಜಿಗೆ ಅಂತ ಇಟ್ಟಿರೋ ಸೀರೆನ ಉಟ್ಕೊಂಡು ಹೆಂಗೆ ನುಲಿತಾವಳೆ. ನುಲಿ ನಾನೇನು ಇವ್ರನ್ನ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ. ಅಣ್ಣ ಯಾವ್ದು ಬೇರೆ ಸಾಂಗ್ ಆಡೋಣ, ಆ ಸಾಂಗ್ ಸೆಟ್ ಆಗ್ತಾ ಇಲ್ಲ. ಬೊಂಬೆ 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 ಇರು ಒಂಚೂರು ಕ್ಯಾಮ್ರಾದಲ್ಲಿ ಕರ್ರು ಕಾಣ್ತಾ ಇದೆಯಾ? ಒರೆಸ್ಕೊತೀನಿ. ಹುಯ್ ಇಲ್ಲ ನಿಂತ್ಕೊಂಡು ನಿಮಿಷ ಬೆಳಗುತ್ತಾ ಇದೆಯಾ? ಒಂದು ಸಾಂಗ್ ಆಡಿ. ಭೂಲೋಕದಿಂದ ಆಕಾಶದಿಂದ ದರಗಿಳಿದ ರಂಭೆ. ಇವ್ರು ನೋಡಿ ಆ ಮೂವಿ ನೋಡ್ತಾವ್ರೆ, ಮೋಟಿವೇಶನ್ ಮೂವಿ. ಓಕೆ ಬಾಯ್. ಸಕ್ಕತ್ತಾಗಿ ಕಾಣ್ತಿದ್ಯಾ ನಿಶಾ? ನೋಡ್ಕೊಬರ್ತೀನಿ. ತಿನ್ಲಲ್ಲ, ಅರ್ಗಿಸ್ತವಳು ಈಗ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮನೆಗೆ ಬಂದು ನಾವು ಏನೋ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಬೇಕು. ಇವಾಗ ಬೆಳಗ್ಗೆ ಬೇಗ ಎದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೊರಡಬೇಕು. ಸೊ ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟು ಮದನ್ ಮಧುಗೌಡ್ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.